ಹಲೋ, ನಮಸ್ಕಾರ ಎಲ್ರಿಗೂ. ನಾನು ತಿಂದು ಇದೊಂದು ವ್ಲಾಗ್ನ ಶುರು ಮಾಡೋಣ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಬೆಂಗಳೂರಲ್ಲಿ ಸ್ವಲ್ಪ ತುಂತುರು ಮಳೆ ಆಗ್ತಿದೆ. ಸೊ ಈ ತುಂತುರು ಮಳೆಯಲ್ಲಿ ನಾವು ಸಂಜೆ ನಾನು ಮತ್ತು ಮಗ ಇಬ್ಬರೂ ನಮ್ಮ ಏರಿಯಾದಲ್ಲಿ ಅಷ್ಟು ಮಳೆ ಏನಿರಲಿಲ್ಲ ಯಲಹಂಕದಲ್ಲಿ. ಸೊ ಹೊರಟು ಇವಾಗ ನನ್ನ ಸ್ಪೆಕ್ಸ್ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಹಾಗೆ ತುಂಬ ವರ್ಷಗಳೇ ಆಗೋಗಿತ್ತು ತೊಗೊಂಡು ಚೇಂಜ್ ಮಾಡಿರಲಿಲ್ಲ. ಚೇಂಜ್ ಮಾಡೋಣ ಅಂಥೇಳಿ ಲೆನ್ಸ್ ಕಾರ್ಟಿಗೆ ಬಂದ್ವಿ. ಲೆನ್ಸ್ ಕಾರ್ಟಿಗೆ ಬಂದು ಫ್ರೇಮ್ ಸೆಲೆಕ್ಷನ್ ಮಾಡ್ತಾಯಿದ್ವಿ. ನಾನು ಸ್ವಲ್ಪ ಗಾಗಲ್ಸ್ ಎಲ್ಲ ಹಾಕಿ ನೋಡ್ತಿದ್ದೆ ಯಾವ್ದು ಚೆನ್ನಾಗುತ್ತೆ, ಬಟ್ ಹಾಕೊಳ್ಳುವಂಥ ಆಪ್ಷನ್ ನಮಗಂತೂ ಇಲ್ಲ. ಫೈನಲಿ ಫ್ರೇಮ್ ಸೆಲೆಕ್ಟ್ ಆಯಿತು. ಸೊ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ನಾನು ನನ್ನ ಮಗ ಇಬ್ಬರೂ ಹಾಗೆ ಮಗ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ನಾವು ಈ ಕಡೆ ಎಲ್ಲ ಬರಲ್ವಲ್ಲ, ಈ ಕಡೆ ನಾವೆಲ್ಲ ನ್ಯೂಸಲ್ಲಿ ಅಷ್ಟೇ ನೋಡ್ತಿದ್ವಿ. ನ್ಯೂ ಇಯರಲ್ಲಿ ಈ ಥರ ಆಗಿದೆ, ಬ್ರಿಗೇಡ್ ರೋಡಲ್ಲಿ ಈ ಥರ ಆಗಿದೆ, ಚರ್ಚ್ ಸ್ಟ್ರೀಟಲ್ಲಿ ಈ ಥರ ಆಗಿದೆ ಅಂತೆಲ್ಲ. ಅದೆಲ್ಲ ರೋಡ್ಸ್ ಎಲ್ಲ ನಾವೆಲ್ಲ ನೋಡಿರಲಿಲ್ಲ. ನಮಗೇನು ಕೆಲಸ ಇರ್ತಲ್ಲ ಹೋಗೋದಕ್ಕೆ ಅಲ್ವಾ. ಸೊ ಹಾಗಾಗಿ ಇವತ್ತು ನನ್ನ ಮಗ ವನರಮ್ಮ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾನೆ. ನಾನು ಮತ್ತು ನಮ್ಮ ಫ್ರೆಂಡ್ ಮಗಳು ಮತ್ತು ನನ್ನ ಮಗ 3 ಜನನೂ ಹೋಗ್ತಾಯಿದ್ದೀವಿ ನೋಡ್ಕೊಂಬರೋಣ ಅಂಥೇಳಿ. ಬನ್ನಿ ಆಂಟಿ ಹೋಗೋಣ, ನೀವು ಯಾಕೆ ಇಲ್ಲಿ ಇದು ಮಾಡ್ತಿರ್ತೀರ, ಆ ಕಡೆ ಎಲ್ಲ ನೋಡ್ಕೊಂಬರಿವ್ರಂತೆ, ಅದೇ ಒಂದು ಬೇರೆ ಲೋಕ ಅಂತ ಹೇಳಿ ಸುಮ್ಮನೆ ಹಾಗೆ ಒಂದು ವಿಸಿಟ್ ಹಾಕೋಕ್ಕೆ ಅಂತೇಳಿ ಹೋದ್ವಿ. ಎಲ್ಲರೂ ನೋಡಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಇದೆಲ್ಲ ಹ್ಯಾಂಡ್ಮೇಡ್ ಅದು ಎಲ್ಲ ಜ್ಯುವೆಲರೀಸು ಮತ್ತು ಹ್ಯಾಂಡ್ಮೇಡಲ್ಲಿ ಏನೇನು ಮಾಡ್ತಾರೆ ಹಾಲಿಡೇಸಲ್ಲಿ ಸಂಡೇ ಅಥವಾ ನ್ಯಾಷನಲ್ ಹಾಲಿಡೇಸ್ ಎಲ್ಲ ಇರುತ್ತಲ್ಲ. ಸೊ ಯಾವತ್ತು ಬರ್ತಾರೆ ಅಲ್ಲಿಗೆ ತುಂಬ ಜನ ಅವತ್ತು ಹ್ಯಾಂಡ್ಮೇಡ್ ಜ್ಯುವೆಲರೀಸು ಎಲ್ಲ ಪ್ರತಿಯೊಂದನ್ನು ಇಲ್ಲಿ ಸೇಲ್ ಮಾಡ್ತಾರೆ. ನಾವು ಹಾಗೆ ರೋಡ್ ಸೈಡಲ್ಲಿ ಟ್ರೈ ಕೂಡ ಮಾಡಿದ್ವಿ, ಬಟ್ ಹಾಕೊಳ್ಳೋಕ್ಕಂತೂ ಆಗಲ್ಲ, ನಾವು ಸ್ಪೆಕ್ಸ್ ಹಾಕೋತೀವಲ್ಲ ಹಾಗಾಗಿ. ಸೊ ಇಲ್ಲೊಂದು ದೊಡ್ಡ ಮಾಲ್ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಳಗಡೆ ಹೋಗುವಂಥ ಪ್ರಯತ್ನ ಏನು ನಾವೇನು ಮಾಡಲಿಲ್ಲ, ಹಾಗೆ ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಮಕ್ಕಳು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮಿಡಲ್ ಏಜ್ ಅಲ್ಲ ಸಾರಿ, ಈ ಕಾಲೇಜಲ್ಲಿ ಇರ್ತಾರಲ್ಲ, ಅಬೌಟ್ 20-30 ಒಳಗಡೆ ಇರ್ತಾರಲ್ಲ ಆ ಏಜಿನ ಮಕ್ಕಳೇನೆ. ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಚರ್ಚ್ ಸ್ಟ್ರೀಟಲ್ಲಿ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಕೈಗೆಟುಕುವ ಬೆಲೆಯಲ್ಲಿ ಏನಿರಲಿಲ್ಲ ಅವು. ಸೊ ಹಾಗಾಗಿ ನಾವು ಹಾಗೆ ಮುಂದೆ ಹೋದ್ವಿ. ಅಲ್ಲೊಂದು ಫೋಟೋ ಬೂತ್ ಕೂಡ ಇತ್ತು, ಅಂದರೆ ಫೋಟೋ ಎಲ್ಲ ತೊಗೊಳೋದಕ್ಕೆ ಮಾಡೋದಕ್ಕೆ ಒಂದೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ರು ಅಲ್ಲಿ. ಸೊ ಅಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡು ಮತ್ತಿವಾಗ ವಾಪಸ್ಸು ಹೋಗ್ತಾ ಇದ್ದೀವಿ. ಇದೊಂದು ಸರ್ಕಲ್ಲು ನೋಡಿದ್ರೆ ಇದೊಂಥರ ಬೆಂಗಳೂರೇ ಅಲ್ವೇನೋ, ಯಾವುದೋ ಫಾರಿನ್ ಕಂಟ್ರಿಗೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ಇದಾಗಿದೆ ಇಲ್ಲಿ. ಎಲ್ಲ ಥರದ್ದು ಇದನ್ನು ಏನಂತ ಹೇಳ್ತಾರೆ, ಮಕ್ಕಳನ್ನೂ ನೋಡ್ಬೋದು ಇಲ್ಲಿ. ಮಿಡಲ್ ಕ್ಲಾಸಿಂದ ಹಿಡಿದು ಫುಲ್ಲು ಹೈ ಪ್ರೊಫೈಲ್ ಸೊಸೈಟಿ ಮಕ್ಕಳುಗಳು ಅಂತ ಎಲ್ಲ ಏನು ಹೇಳ್ತಾರೆ, ಎಲ್ಲ ರೀತಿ ಮಕ್ಕಳುಗಳನ್ನೂ ನೋಡ್ಬೋದು. ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂಥರ ಅನಿಸಿತು, ಯಾರಾದರೂ ಏನಾರು ಅನ್ಕೋತಾರೆ ಅಂತ, ಬಟ್ ಇರಲಿ ಅಂತ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನಾವಿಲ್ಲಿ ಟೇಸ್ಟ್ ಮಾಡಿದ್ವಿ, ಏನಾರು ಬಂದ ಮೇಲೆ ಏನಾರು ಟೇಸ್ಟ್ ಮಾಡಬೇಕಲ್ಲ, ಹಾಗಾಗಿ ಒಂದು ಚೀಸ್ ಬನ್ನ ಬ್ರೆಡ್ ಏನೋ ತೊಗೊಂಡ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಅದು ಕಾಸ್ಟ್ಲಿ ಇದ್ರೂ ತುಂಬ ವರ್ತ್ ಅಂತ ಅನಿಸ್ತು. ಇಲ್ಲೊಬ್ರು ಐಸ್ ಕ್ರೀಮ್ ಸೇಲ್ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. Thank you very much. Bye bye. Thank you. All right. See you. Ding dong. Oh, vale. Yes. Bye bye. Bye bye. Bye bye. ಅವ್ರು ಸಿಗೋದಿಲ್ವಲ್ಲ ಕೊಡಕ್ಕೆ. ಕೊಟ್ಟಾಗ ಎತ್ಕೊಂಡ್ಬಿಡ್ತೀನಿ, ಯಾಕೆ ನಿಂತ್ಕೊಂಡು? ಖಲಾಸ್. ಥ್ಯಾಂಕ್ ಯು. ಮುಂದಕ್ಕೆ ಹೋಗಿ ಆ ಕಡೆಗೆ. ಐಸ್ ಕ್ರೀಮ್ ಸೇಲ್ ಮಾಡೋ ಟೆಕ್ನಿಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು. ಮೂವಿಲೆಲ್ಲ ನೋಡ್ತಿದ್ವಿ, ಬಟ್ ತುಂಬಾ ಚೆನ್ನಾಗಿ ಸೇಲ್ ಮಾಡ್ತಿದ್ದ. ಅವನದೇ ಒಂದು ಓನ್ ಕ್ರಿಯೇಟಿವಿಟಿ, ಜನನ ತುಂಬ ಅಟ್ರ್ಯಾಕ್ಟ್ ಮಾಡಿಕೊಂಡು ಸೇಲ್ ಮಾಡ್ತಾಯಿದ್ದ. ಮಕ್ಕಳೆಲ್ಲ ಹೋಗ್ತಾಯಿದ್ರು. ಸೊ ಹಾಗೆ ಮುಗಿಸ್ಕೊಂಡು ಈ ಕಡೆ ವಾಪಸ್ ಬಂದ್ವಿ. ನನ್ನ ಮಗ ಎಲ್ಲ ತೋರಿಸ್ತಾ ಇದ್ದ ಯಾವ್ಯಾವುದು ಏನೇನೋ ನೋಡ್ರಮ್ಮ ಅಂತ ಹೇಳಿ. ಸ್ವಲ್ಪ ಇಲ್ಲಿ ಹ್ಯಾಂಡ್ಮೇಡ್ದು ಹುಲ್ಲೊಂದೆಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅದು ನಾನು ಮುಂದೆ ವೀಡಿಯೋ ಕ್ಲಿಪ್ಸಲ್ಲಿ ಹಾಕ್ತೀನಿ. ಇದು ಅದು ಸ್ಪೋರ್ಟ್ಸ್ ಮಾಲ್ ಅಂತ, ಇದೂ ಚೆನ್ನಾಗಿತ್ತು. ಬಟ್ ಒಳಗಡೆ ಎಲ್ಲ ಹೋಗಲಿಲ್ಲ ನಾವು, ಸುಮ್ಮನೆ ಏನಕ್ಕೆ ನಾವೇನು ಅಂತ ಅಂದ್ಬಿಟ್ಟು. ಮತ್ತು ಕಾಮಿಡಿ ಶೋ ಕೂಡ ಇತ್ತು ಅಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಾವು ಟ್ರೈ ಮಾಡಿದ್ದು ಚೀಸ್ ಕೇಕ್ ಬಗ್ಗೆ ತುಂಬ ಕೇಳಿದೆ, ಬಟ್ ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಸೊ ಒಂದು ಹುಡುಗಿ ಚೀಸ್ ಕೇಕ್ ಸೇಲ್ ಮಾಡ್ತಾಯಿದ್ಲು, ಟೇಸ್ಟ್ ಮಾಡೋಣ ಅಂತೇಳಿ ಒಂದು ಪೀಸ್ ತೊಗೊಂಡು 3 ಜನ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಬ್ಲೂಬೆರಿ ಟೇಸ್ಟ್ ಇರೋದು, ಬಟ್ ಕಾಸ್ಟ್ಲಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅದು 160 ಬಟ್ ಅಷ್ಟೊಂದು ಏನು ಕೊಡೋ ಅವಶ್ಯಕತೆ ಏನಿಲ್ಲ ಅಂತ ನನಗನ್ಸುತ್ತೆ.
ಸೊ ಬಂದಿದ್ದಕ್ಕೆ ಹೊಸ ಐಟಮ್ಸ್ ಏನಾದ್ರು ಟೇಸ್ಟ್ ಮಾಡಬೇಕಲ್ಲ ಅಂಥೇಳಿ ಟೇಸ್ಟ್ ಮಾಡಿದ್ವಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತೆಲ್ಲ ಅನಲೈಸ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸ್ವಲ್ಪ ಆಲೇ ತುಂಬ 9:30 ಆಗೋಗಿತ್ತು, ಹೊಟ್ಟೆ ಹಸಿವಾಗಿತ್ತು ಅಂತ ಹೇಳಿ ರೋಲ್ಸ್ ಏನಾದ್ರು ತೊಗೊಂಡು ತಿನ್ನೋಣ ಅಂತ ಅವರಿಬ್ಬರು ರೋಲ್ಸ್ ತೊಗೋತಾಯಿದ್ರು. ಸೊ ನಾನೇನು ಬೇಡ ಅಂತ ಹೇಳಿದೆ, ನಾನೇನು ತೊಗೊಳ್ಳಿಲ್ಲ, ಮಕ್ಕಳು ಮಾತ್ರ ತೊಗೊಂಡ್ರು ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಒಂದೇ ಸಲ ಎಲ್ಲ ಸ್ಪ್ರೆಡ್ ಮಾಡಿ ರೋಟಿಗಳನ್ನೂ ಎಷ್ಟು ನೀಟಾಗಿ ಎಲ್ಲ ಒಬ್ಬೊಬ್ರಿಗೆ ಎಗ್ ರೋಲ್ ಬೇಕಾ ಅಥವಾ ಓನ್ಲಿ ವೆಜ್ ಬೇಕಾ, ಚಿಕನ್ ಏನಾದರೂ ಮಾಡಬೇಕಾ, ಎಲ್ಲ ಪೂರ್ತಿ ಒಂದೇ ಸಲ ಅಷ್ಟು ಫಾಸ್ಟಾಗಿ ಎಲ್ಲ ಮಾಡ್ತಾರೆ. ರೋಲ್ಸು ಚೆನ್ನಾಗೇ ಇತ್ತು. ನೆಕ್ಸ್ಟ್ ಅದಾದಮೇಲೆ ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ನಾವು ಇವಾಗ ಟ್ರೆಂಡಿಂಗಲ್ಲಿ ಇರುವಂಥ ಸ್ವೀಟು ತಿರಮಸು ಅಂತ ಇದೆಯಲ್ಲ, ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಇದೇನು ನನಗೇನು ಇಷ್ಟ ಆಗಲಿ, ಯಾರಿಗೂ ಏನು ಇಷ್ಟ ಆಗಲಿಲ್ಲ, ಇದು ಚೆನ್ನಾಗಿರಲಿಲ್ಲ, ಕಾಫಿ ಫ್ಲೇವರ್ ತೊಗೊಂಡಿದ್ವಿ. ಸೊ ಎಲ್ಲ ಟ್ರೈ ಮಾಡಾಯಿತು ಇವಾಗ. ಸೊ ಮನೆ ಕಡೆ ಹೊರಟ್ವಿ. ಇಲ್ಲೊಂದು ಹೋಗ್ತಾ ನೋಡಿದ್ವಿ, ಒಂದು ಉಲ್ಲನ್ನಲ್ಲಿ ಮಾಡಿರುವಂಥದ್ದು ಐಟಮ್ಸ್ಗಳು ತುಂಬಾ ಚೆನ್ನಾಗಿತ್ತು, ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸೌತ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.